ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನವರಾತ್ರಿಯ 2ನೇ ದಿವಸವಾದಂತಹ ಬ್ರಹ್ಮಚಾರಿಣಿ ಆಚರಣೆಯ ಅನುಷ್ಠಾನದ ಫಲಗಳ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮೊದಲು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಥಮವಾಗಿ ಬ್ರಹ್ಮಚಾರಿಣಿಯ ಆಚರಣೆ ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮಚಾರಿಣಿ ಅರ್ಥ ಏನ್ ಬರುತ್ತೆ? ಬ್ರಹ್ಮಚಾರಿಣಿ ಎನ್ನ ಪದದಲ್ಲೇ ಅರ್ಥ ಇದೆ. ಯಾಕೆ ಅಂತ ತಿಳಿಸೋದಾದ್ರೆ, ತಾಯಿ ಭಗವತಿ ಆದಂತಹವರು ಶಿವನನ್ನ ಹೇಗೆ ಒಲಿಸ್ಕೊಂಡರು, ಜೊತೆಗೆ ಈ ಒಲಿಸ್ಕೊಂಡ ನಂತರದಲ್ಲಿ ಈ ಒಂದು ಶತ್ರು ಸಂಹಾರವನ್ನು ಹೇಗೆ ಮಾಡಿದರು. ಈ ನವರಾತ್ರಿಯ ದ್ವಿತೀಯದಲ್ಲಿರುವಂತಹ ಬ್ರಹ್ಮಚಾರಿಣಿ ಆಚರಣೆ ಫಲಗಳ ತಿಳಿಸೋದಾದ್ರೆ, ಮೊದಲನೇದಾಗಿ ಹೇಳ್ತೀವಿ ನಾವು ನವರಾತ್ರಿ ಹಬ್ಬದ 2ನೇ ದಿವಸವಾದಂತಹ ಬ್ರಹ್ಮಚಾರಿಣಿ ಒಂದು ಇಪಿಸ್ಸ ಫಲಗಳನ್ನು ಕೊಡತಕ್ಕವಳು. ದೇವಿ ಆರಾಧಕರಲ್ಲಿ ಬ್ರಹ್ಮಚಾರಿಣಿ ಆರಾಧಕರಲ್ಲಿ ತುಂಬಾ ಖುಷಿ ಪಡುವಂಥದ್ದು. ಬಹಳ ಸಾತ್ವಿಕ, ಭೌತಿಕ, ದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಈ ತರ ಒಂದಷ್ಟು ವಿಚಾರಗಳನ್ನ ವಿಸ್ತಾರವಾಗಿ ಸುಂದರ ರೂಪದಲ್ಲಿರುವಂತಹ ಒಂದು ತಾಯಿ ಆಶೀರ್ವಾದವನ್ನು ಕೊಡ್ತಾಳೆ. ಇವರನ್ನ ಜ್ಯೋತಿರ್ಮಯ ಅಂತಾನೂ ಕರಿಬಹುದು. ಯಾಕೆಂದ್ರೆ ಕಂದು ಬಣ್ಣದ ರೂಪದಲ್ಲಿ ಸುಂದರ ಸೌಂದರ್ಯವರ್ಧಕವಾಗಿ ನಡ್ಕೊಂಡು ಬರ್ತಾ ಇರ್ತಾಳೆ ಅಮ್ಮನವರು. ಯಾಕೆಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರನೇ ಈ ಒಂದು ಅವತಾರದಲ್ಲಿರುವಂತಹ ಬ್ರಹ್ಮಚಾರಿಣಿಯ ಆಚರಣೆ ಕೂಡ ಇದೆ. ನೀವೆಲ್ಲಾರು ಜ್ಯೋತಿಷ್ಯರ ಕೇಳಿದ್ರೆ ಬ್ರಹ್ಮಚಾರಿಣಿ ಆರಾಧನೆ ಮಾಡಿ ಅಂತಾನೂ ಸಹ ಹೇಳಿರ್ತಾರೆ. ಬ್ರಹ್ಮಚಾರಿಣಿ ಅಂದ್ರೆ ಅರ್ಥ ಗೊತ್ತಿಲ್ಲ. ಬ್ರಹ್ಮಣ್ಯಂ ಅಂದ್ರೆ ಏನು ಅಂದ್ರೆ, ಯಾರು ಈಗ ಹೇಳ್ಬೋದು ನಿಂಗ್ ಮದ್ವೆ ಆಗಿಲ್ವಪ್ಪ ಬ್ರಹ್ಮಚಾರಿ ಆಗಿದ್ ಬಿಟ್ಟಿದೀಯಾ ಅಂತ ಹೇಳುವಂತಹ ಒಂದಷ್ಟು ಆಡು ಭಾಷೆ ಈ ದಿನಮಾನಲ್ಲಿ ಕೇಳ್ತಾ ಇದ್ದೀವಿ. ಹಾಗಾಗಿ ಬ್ರಹ್ಮಚಾರಿಣಿ ಅಂದ್ರೆ ಶಿವನಿಂದ ದೂರವಾದಂತಹ ಸತಿ ಮತ್ತೆ ಹೇಗೆ ಶಿವನನ್ನು ಒಲಿಸಿಕೊಂಡಳು, ಇದರ ಅರ್ಥ ಬ್ರಹ್ಮಚಾರಿಣಿ ಅಂದ್ರೆ. ಈ ಬ್ರಹ್ಮಚಾರಿಣಿ ದೇವಿ ಬಲಗೈಯಲ್ಲಿ ಜಪಮಾಲೆ, ಆಕೆಗೆ ಒಂದು ಆಕಾರ ಇದೆ, ಜಪಮಾಲೆ ಇರುತ್ತೆ. ಎಡಗೈಯಲ್ಲಿ ಒಂದಷ್ಟು ಅವಿವಾಹಿತ ಅಂತ ಹೇಳುವಂಥದ್ದು, ಮದುವೆ ಆಗಿಲ್ಲ ಆಕೆ. ಬ್ರಹ್ಮಚಾರಿಣಿ ಸತಿಯಾಗಿ ತೀರಿ ಹೋದ್ಮೇಲೆ ಬ್ರಹ್ಮಚಾರಿಣಿ ಅವತಾರವಾಗಿ ಬರ್ತಾಳೆ ಆಕೆ ಅವಿವಾಹಿತೆ ಅಂತ ಹೇಳುವಂಥದ್ದು, ಮದುವೆ ಆಗಿಲ್ಲ. ಜೊತೆಗೆ ಭಕ್ತರ ಬದುಕಿನಲ್ಲಿ ಒಂದಷ್ಟು ಫಲಗಳನ್ನ, ಶುಭ ಫಲಗಳನ್ನ ಕೊಡತಕ್ಕವಳಾಗಿರ್ತಾಳೆ. ಯಾಕೆಂದ್ರೆ ಒಂದು ಕೈಯಲ್ಲಿ ಅಭಯಾಸ್ತ, ಒಂದು ಕೈಯಲ್ಲಿ ಜಪಮಾಲೆ ಬ್ರಹ್ಮಚಾರಿಣಿಗೆ. ಈಕೆ ಒಂದಷ್ಟು ಅವತಾರಗಳಲ್ಲಿ ಏನ್ ಫಲಗಳನ್ನ ಕೊಡ್ತಾರೆ, ಈಕೆನ ಹೇಗೆ ಆಚರಣೆ ಮಾಡಬೇಕು. ನಿನ್ನೆ ಘಟಸ್ಥಾಪನೆ ಆಗಿದೆ, ಅಲ್ಲಿಂದ ಮುಂದೆ ಹೋಗ್ತಿದ್ದೀವಿ, ಕಲಶದಲ್ಲಿ ಆಗಿದೆ, ಶೈಲಪುತ್ರಿ ಪೂಜೆಯನ್ನು ಆಗಿದೆ ಅವತಾರದಲ್ಲಿ. ಈಗ 2ನೇ ಅವತಾರವಾದಂತಹ ಬ್ರಹ್ಮಚಾರಿಣಿ ಅವತಾರದಲ್ಲಿ ಕತ್ತೆಯ ಮೇಲೆ ಬರ್ತಿರ್ತಾಳೆ. ಯಾಕೆಂದ್ರೆ ಈಕೆ ತುಂಬಾ ವಿಶೇಷವಾದ, ಯಾಕೆ ಶುಭ ಎದ್ದು ಬೆಳಿಗ್ಗೆ ಕತ್ತೆ ನೋಡ್ಬಿಟ್ಟಿದೇನಪ್ಪ ನಿನ್ಗೆ ಅಂತಾರೆ. ಜೋಡಿ ಕತ್ತೆಗಳನ್ನ ನೋಡೋ ಅದೃಷ್ಟ ಅಂತಾನು ಸುಧಾ ಆಡು ಭಾಷೆಗಳ ಕೇಳಿರ್ತೀವಿ. ಹಾಗೆ ಈಕೆ ವಾಹನ ಆಕೆಗೆ ಬಂದು ಒಂದಷ್ಟು ಆಕೆಗೆ ಇರುವಂತಹ, ಹೀಗೆ ನೋಡ್ಬೋದು ಅಮ್ಮನವರಿಗೆ ಸಿಂಹ ಅಂತ ಹೇಳ್ಬೋದು, ಹುಲಿ ಅಂತ ಹೇಳಿರ್ತೀವಿ. ಶೈಲಪುತ್ರಿಲಿ ತಗೊಂಡೋಗೋದಾದ್ರೆ ಗೂಳಿ ಅಂತಾನು ಹೇಳಿದೀವಿ ನಾವು. ಈಕೆ ಕತ್ತೆಯನ್ನು ನೋಡುವುದಾದರೆ ಪವಿತ್ರವಾದಂತಹ ಈಕೆಯ ಒಂದಷ್ಟು ಫಲಗಳಲ್ಲಿ, ಒಂದಷ್ಟು ಕಥೆಗಳಲ್ಲಿ ಈಕೆ ವಿಚಾರ ತಿಳ್ಕೊಳ್ಳೋದಾದ್ರೆ ಜ್ಞಾನಮಯ, ಧಾರ್ಮಿಕಮಯ, ಜೊತೆಗೆ ಈಕೆ ಮಹಿಳೆಯ ಪೂರ್ಣ ಸ್ವರೂಪದಲ್ಲಿ ನಿಂತಿರ್ತಾಳೆ. ಜೊತೆಗೆ ಪುರಾಣಗಳ ಪ್ರಕಾರ ಶಿವನನ್ನ ತಪಸ್ಸು ಮಾಡಿ ಒಲಿದ ಫಲವನ್ನು ತಕೊಂಡಂತವಳು. ಪುರಾಣಗಳ ಪ್ರಕಾರದಲ್ಲಿ ಭಾಗವತದಲ್ಲೂ ಇದೆ, ದೇವಿ ಭಾಗವತದಲ್ಲೂ ಇದೆ. ಯಾರು ದೇವಿ ಭಾಗವತವನ್ನು ಯಾರು ಓದ್ತಿರ್ತಾರೆ ಅವ್ರಿಗೆ ಅರ್ಥ ಇರುತ್ತೆ ಇದರದ್ದು ಬ್ರಹ್ಮಚಾರಿಣಿ ಅರ್ಥ ಏನು ಅಂತ. ಮೂರನೇದಾಗಿ ಮುಖ್ಯವಾಗಿ ತಿಳಿಸ್ಕೊಡೋದಾದ್ರೆ, ಈಕೆಗೆ ತಪಸ್ಸಿನ ನಂತರ ಶಿವನ ಸ್ವಾದಿಷ್ಟವನ್ನು ಅಂದ್ರೆ ಅವನು ಧ್ಯಾನ ಮುದ್ರೆ ಕೂತ್ಕೊಬಿಟ್ರೆ ಶಿವ ಎತ್ತಗೂ ಹೋಗೋದಿಲ್ಲ, ಏನೇ ಬರ್ತಾ ಇದ್ರು ಏನಿಲ್ಲ, ಅವರ ಗಣಗಳೇ ನೋಡ್ಕೊಂತಾ ಇರ್ತಾರೆ. ಅಷ್ಟು ಒಂದಷ್ಟು ಧ್ಯಾನ ಮುದ್ರೆ ಶಿವ ಕೂತ್ಕೊಬಿಡುವಂಥದ್ದು. ಶಿವ ಹೋದ ಅಂದ್ರೆ ಸಹಸ್ರ ವರ್ಷಗಳ ಗಟ್ಟಲೆ ಧ್ಯಾನ ಮಾಡುವಂಥದ್ದು. ಅಂತವನಾದಂಥವನು ಚಕ್ರದ ಮಧ್ಯ ಬಿಂದುವಿನಿಂದ ಹೊರಹೊಮ್ಮುವಂತಹ ಒಂದು ತಾಯಿ ಬ್ರಹ್ಮಚಾರಿಣಿ ಅಂತ ಹೇಳೋದಾದ್ರೆ, ಈಕೆಗೆ ಬ್ರಹ್ಮಚಾರಿಣಿಯ ಮಂಗಳ ಗ್ರಹ ಈಕೆಗೆ ಬಂದು ಮಂಗಳ ಗ್ರಹನು ನಿಯಂತ್ರಣ ಮಾಡ್ತಿರ್ತಾಳೆ. ಮಂಗಳ ಗ್ರಹ, ಗುರುಗ್ರಹ ತುಂಬಾ ದೊಡ್ಡ ಗ್ರಹಗಳು, ನಿಮ್ಗೆ ಗೊತ್ತಿದೆ. ಆ ಗ್ರಹಗಳನ್ನ ಮಂಗಳ ಗ್ರಹನು ನಿಯಂತ್ರಣ ಮಾಡುವಂತಹ ಒಂದಷ್ಟು ವಿಶೇಷವಾದ ಶಕ್ತಿಯನ್ನು ಹೊಂದಿರ್ತಾಳೆ ಬ್ರಹ್ಮಚಾರಿಣಿ. ಮಂಗಳ ಗ್ರಹದಲ್ಲಿ ಕೂತ್ಕೊಂಡು ಕತ್ತೆಯ ಮೇಲೆ ಈಕೆ ವಾಹನವನ್ನು ಆಗಿ ಮಾಡಿಕೊಂಡು ಈಕೆ ಒಂದಷ್ಟು ವ್ಯವಸ್ಥಾರವಾಗಿ ಬರ್ತಾ ಇರ್ತಾಳೆ. ಜೊತೆಗೆ ತರ್ಕಾಸುರ ಅನ್ನುವಂತಹ ರಾಕ್ಷಸನನ್ನ ಸಂಹಾರ ಮಾಡುವಂತಹ ಬ್ರಹ್ಮಚಾರಿಣಿ.
ತರ್ಕಾಸುರ, ಅರ್ಥಾತ್ ತರ್ಕಾಸುರ ಅಂದ್ರೆ ಏನು ಅಂದ್ರೆ ಒಬ್ಬ ರಾಕ್ಷಸ ಆಗಿರ್ತಾನೆ, ಶಿವಗಣಗಳನ್ನೆಲ್ಲ ಧ್ವಂಸ ಮಾಡ್ತಿರ್ತಾನೆ. ಅಷ್ಟು ಭಯಕ್ಲೇಶವಾಗಿದ್ದಂತ ಶಿವಗಣಗಳು ಶಿವನ ಹತ್ರ ಹೋಗಕ್ ಆಗೋದೇ ಇಲ್ಲ. ಆಕೆ ಬಂದು ಶಿವನನ್ನ ಬಿಟ್ಟು ಹುಡಿಕೊಂಡು ಬರ್ತಾರೆ. ಯಾರನ್ನ? ಅಮ್ಮನವರನ್ನ ಹುಡಿಕೊ ಬರ್ತಾರೆ. ಆಕೆ ಶಿವನನ್ನ ಧ್ಯಾನವನ್ನು ಅದ್ಗೆಡಿಸಬಾರ್ದು ಅಂತ ಹೇಳಿ ಈಕೆ ಮೊದಲೇ ಶಿವನನ್ನು ಒಲಿಸ್ಕೋಬೇಕು ಅಂತ ಕೂತಿರ್ತಾಳೆ. ಇನ್ನು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡು ಶಿವನನ್ನ ಒಲಿಸ್ಕೊಂಡು ಶಿವನ ಅಂಶವಾದಂತಹ ಒಂದಷ್ಟು ಅಂಶಗಳನ್ನು ತಕೊಂಡು ಈಕೆ ಸಂಹಾರ ಮಾಡ್ತಾಳೆ, ತರ್ಕಾಸುರನ ಸಂಹಾರ ಮಾಡ್ತಾಳೆ. ಇವಳಿಗೆ ತಪಸ್ವಿನ ಯೋಗಿನಿ ಬಲ ಅಂತಾನು ಹೇಳ್ತೀವಿ. ನೀವು ಕೇಳಿರ್ಬೋದು, ಯೋಗಿನಿ, ಬಗಲಾಮುಖಿಗಳು ಅಂತ ಕೇಳಿರ್ತೀರಿ. ಈಕೆಗೆ ಒಂದಷ್ಟು ವಿಶಾಲವಾಗಿದೆ. ಈಕೆಯ ಒಲಿಸ್ಕೊಳ್ಳೋದಾದ್ರೆ ಒಂದು ಮಂತ್ರನೂ ಇದೆ. ಏನು ಮಂತ್ರಗಳನ್ನು ಹೇಳ್ಕೊಡ್ಬೇಕು ಅಂತಂದ್ರೆ 5ನೇ ಫಲವಾಗಿ ಮಂತ್ರಗಳನ್ನು ಹೇಳ್ತೀವಿ. ಈಕೆಗೆ ದಧಾನ ಕರಪದ್ರಂತಹ ಕಮಲಾಕ್ಷ ಕಮಲ ಸಂಭವ ದೇವಿ ಪ್ರಸಿಂತಂ ಮಹೀಹಿ ಬ್ರಹ್ಮಚಾರಿಣಿ ನಮೋ ನಮಃ. ಈಕೆಯನ್ನು ಒಲಿಸ್ಕೊಳ್ಳೋದಾದ್ರೆ ಈ ಮಂತ್ರವನ್ನ ಹೇಳಿ ಒಲಿಸ್ಕೋಬಹುದು. ಇದು ತುಂಬಾ ಕಠಿಣವಾಗಿದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ಬ್ರಹ್ಮಚಾರಿಣೇ ನಮೋ ನಮಃ. ಈ ಮಂತ್ರವನ್ನು ಸಹ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ. ಈ ಮಂತ್ರವನ್ನು ಸಹ ಒಲಿಸ್ಕೋಬಹುದು. ಪೂಜೆ ವಿಧಾನ, ಈಕೆಗೆ ಪೂಜೆ ವಿಧಾನಗಳು ಹೇಳೋದಾದ್ರೆ ಈಕೆನ ಮೊದಲೇ ಘಟಸ್ಥಾಪನೆ ಆಗಿರುತ್ತೆ. ಮತ್ತೆ ಯಥಾಸ್ಥಿತಿ ಬೆಳಿಗ್ಗೆ ಎದ್ದು ಶುಭ್ರವಾಗಿರ್ಬೇಕು. ಯಾರೂ ಕೂಡ ಮೈಲಿಗೆಗಳನ್ನ ಮಾಡಬಾರದು. ಈಕೆಗಳನ್ನ ತುಂಬು ಹೃದಯದಲ್ಲಿ ಶ್ವೇತವರ್ಣ, ಈಕೆಗೆ ಬಿಳಿ ಅಥವಾ ಹಳದಿ ತುಂಬಾ ಇಷ್ಟವಾದಂಥದ್ದು. ಈಕೆಯನ್ನ ತುಂಬಾ ಮನಸ್ಸಿನ ಸ್ಮರಣೆ ಮಾಡ್ಕೋಬೇಕು. ಸೂರ್ಯ ಉದಯದ ಕಾಲ, ಆ ಕಾಲದಲ್ಲಿ ಈಕೆಗೆ ಒಂದಷ್ಟು ಪೂಜೆ ಪುನಸ್ಕಾರಗಳು, ಒಂದಷ್ಟು ಮಡಿವಂತಿಕೆಯಲ್ಲಿ ಈಕೆಗೆ ನೈವೇದ್ಯವನ್ನು ಮಾಡಬೇಕು. ಈಕೆಗೆ ಸಿಹಿ ತಿಂಡಿಗಳು, ತುಪ್ಪದಿಂದ ಮಾಡದಂತಹ ಹಸುವಿನ ತುಪ್ಪದಲ್ಲಿ ಮಾಡದಂತಹ ಸಿಹಿ ತಿಂಡಿಗಳು ತುಂಬಾ ವಿಶೇಷವಾದಂತಹ ಸಿಹಿ ತಿಂಡಿಗಳಾಗಿರುತ್ತೆ. ಖಾದ್ಯಗಳು ಅಂತಾನು ಹೇಳಬಹುದು, ನಾನಾ ವಿಧ ಖಾದ್ಯಗಳು. ಇದನ್ನು ಯಾರು ವಿಶೇಷವಾಗಿ ಕಪ್ಪು ಹಸುವಿಗೆ ಅಥವಾ ಮನೆಗೆ ಬಂದಂತಹ ಅತಿಥಿಗಳಿಗೆ ಮೊದಲೇ ತಿಳಿಸಿಕೊಟ್ಟಾಗೆ ಇವರಿಗೂ ಅರ್ಚನೆ ಇದೆ. ಕುಂಕುಮಾರ್ಚನೆಗಳನ್ನ ಮಾಡಬೇಕು. 21 ಬಾರಿ ಅಥವಾ 108 ಬಾರಿ, 48 ಬಾರಿ ನಿಮ್ಮ ಅನುಕೂಲಕರವಾಗಿ ಅರ್ಚನೆಯನ್ನು ಮಾಡಿ ಬಂದವರಿಗೆ ಕುಂಕುಮಗಳನ್ನು ಕೊಡಿ. ಒಂದು ಡಬ್ಬಿಲಿ ಎತ್ತಿಡಿ. ತುಂಬಾ ಅದು ಎಲ್ಲಿಗೆ ಹೊರಗಡೆ ಹೋಗ್ತಾ ಒಂದಷ್ಟು ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ. ಈ ಬ್ರಹ್ಮಚಾರಿಣಿ ಒಂದಷ್ಟು ಮಕ್ಕಳಲ್ಲಿ ವಿದ್ಯಾಭ್ಯಾಸಗಳನ್ನು ಕೊಡತಕ್ಕದ್ದು. ಯಾಕೆಂದ್ರೆ ಕೌಮಾರ್ಯ ಹೆಂ ಚಂಚಲಸ್ಯ ಅಂತ, ಯಾರು ವಯಸ್ಕರು ಇರ್ತಾರೆ ಅವ್ರಿಗೆ ಚಂಚಲಗಳಾಗ್ತಾ ಇರುತ್ತೆ. ಅವರಿಗೆ ಚಂಚಲಗಳು ಹೋಗ್ಬೇಕು ಅಂದ್ರೆ ಇವರ ಆಚರಣೆ ಮಾಡಬೇಕು. ಹಾಗಾಗಿ ಲಗ್ನಗಳು ಯಾರಿಗಾಗಿಲ್ಲ, ವಿವಾಹಗಳು ಯಾರಿಗಾಗಿಲ್ಲ, ಮದುವೆಗಳು ಯಾರಿಗಾಗಿಲ್ಲ, ಅವರು ಸುಧಾ ಇವರ ಆಚರಣೆ ಮಾಡಬೇಕು. ಅರ್ಥಾತ್ ಇವರ ಆಚರಣೆ ಮಾಡೋದ್ರಿಂದ ಶಿವನನ್ನೇ ಒಲಿಸ್ಕೊಂಡಂತಹ ಬ್ರಹ್ಮಚಾರಿಣಿ ದೇವಿ ಮನುಕೂಲದಲ್ಲೂ ಸುಧಾ ಎಲ್ಲರಿಗೂ ಸಂಪನ್ನಳಾಗಿ ಇಪಿಸ್ಸ ಫಲಗಳನ್ನು ಕೊಡ್ತಾರೆ. ಹಾಗಾಗಿ ಎಲ್ಲರೂ ಸುಧಾ ಬ್ರಹ್ಮಚಾರಿಣಿಯ ಆಚರಣೆಗಳನ್ನ ಮಡಿವಂತಿಕೆಯಲ್ಲಿ ಮಾಡಿ. ಘಟಸ್ಥಾಪನೆಯಾಗಿ 2ನೇ ದಿನ ಆಗಿದೆ. ನಿಮ್ಮ ಅನುಕೂಲಕರ, ಹೀಗೆ ಮಾಡಿ ಅಂತ ಏನ್ ತಿಳಿಸಲ್ಲ, ನಿಮ್ಮ ಅನುಕೂಲಕರವಾಗಿ ನಿಮಗೆ ಎಷ್ಟುಗಳು ಸಾಧ್ಯವಾಗುತ್ತೋ ಸಾಧ್ಯವಾಗ್ಲಿ ಸಜ್ಜಿಗೆ ಮಾಡಿ, ಹಳದಿ ಕಲರ್ ಸಜ್ಜಿಗೆನ ನೈವೇದ್ಯ ಮಾಡಿ ಭಗವಂತನಿಗೆ. ಇವರಿಗೆ ತುಂಬಾ ವಿಶೇಷವಾದಗಳನ್ನ ನೀವು ಕೊಡೋದ್ರಿಂದ ಈ ಪಿಸ್ಸ ಫಲವನ್ನು ಕೊಡುತ್ತೆ. ಒಳಿತಾಗ್ಲಿ.